ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಟು ಯು. ಯಾಕಂತ ಹಳ್ಳಿಯೊಳಗೆ ಇಬ್ಬರು ಹುಟ್ಟಿ ಬಂದು ತಾಳಿಕೋಟೆಗಿದ್ದು ಇವರಲ್ಲಿ ಕಲ್ತಿಲ್ಲ, ನೀವು ಏನೋ ಒಂದು ಇದ್ರೊಳಗೆ ಹಾಕಿ ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು, ಇನ್ನೂ ಸಾಧಿಸ್ಬೇಕಂತಿರಲ್ಲ. ನಮ್ದೇನು ಸರ್, ನನ್ಗೆ ಮೊದಲಿಂದ ನಿಮ್ಮ ಎಜುಕೇಶನ್ ಮೇಡಮ್ SSLC ಅನಿಸೋದೇ ಇಲ್ಲ ಮೇಡಮ್. ನೀವು SSLC ನಮ್ಮ ಮನೆಯವರು SSLC ಸರ್. ಇವತ್ತಿನ ಮಿತಿಗೆ ಅವ್ರು ಕೋಟ್ಯಾಧಿಪತಿ ಸರ್, ಬಿಸ್ನೆಸ್ ಮಾಡ್ತಾರೆ, ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ನಮ್ಮಲ್ಲಿ ನಾ ಯಾರ ಹೆಸರು ಹೇಳಲ್ಲ, ಭಾಳ ಕಲ್ತಾರ್ರಿ. MA MCom ಗೋಲ್ಡ್ ಮೆಡಲಿಸ್ಟ್ ಕುಂತು ಇವತ್ತು ಎರಡು ಹಡ್ದು ಬರೀ ಅವ್ರು ತೊಳೆಯೋದು ಬೆಳೆಯೋದ್ರಾಗ ಅದಾರ ಅವ್ರು. ಇಲ್ಲಿ ಹೆಂಗಂದ್ರೆ ಸರ್, ತೊಳೆಯೋದು ಬೆಳೆಯೋದಕ್ಕಿಂತ ಕೆಲವೊಂದು ಟೈಮ್ದಾಗ ಸೋಮಾರಿತನ ಬಿಟ್ಬಿಡ್ಬೇಕು ನಾವು ಹೆಣ್ಮಕ್ಳು. ಆ ಸೋಮಾರಿತನ ಅದ ರೀ, ನಾ ಕಣ್ಣಾರಿ ನಾ ಹೆಸರು ಹೇಳೋದಿಲ್ಲ, ನಮ್ಮವ್ರಿ ಅದಾರ, ನಾ ಹೇಳಬಾರ್ದು. ಅದು ಏನದಲ್ಲ ನಿಮ್ಮಂಥವ್ರು ನಾನು ಭಾಳ ಹೆಮ್ಮೆ ಅನಿಸುತ್ತೆ ನನಗೆ. ನನ್ಗೆ ಸುವರ್ಣ ಸಿಂದಗಿ ಅವ್ರ ನಿಮ್ಮ ಬಗ್ಗೆ ಆಗಲಿ ನನಗೆಲ್ಲ ಹೇಳ್ತಾರೆ ಸರ್, ನಿನ್ಗೆ ಏನಾಗಿದೆ ಇದನ್ನೆಲ್ಲ ಯಾಕೆ ಮಾಡ್ತಿ ಅಂತ. ಅದು ನಂದು ಪ್ಯಾಷನ್, ನನ್ನ ಹಾಬಿ. ಇನ್ವಾಲ್ವ್ಮೆಂಟ್ ರೀ, ಇನ್ವಾಲ್ವ್ಮೆಂಟ್. ಈಗ ನಮ್ಮ ಮನೆಗೆ ಹೇಳ್ತಾರೆ ನಾನು ಹ್ಯಾಂಡಿಕ್ಯಾಪ್ಡು. ನಾನು 45 ವರ್ಷ ನಾನು 14ನೇ ವರ್ಷಕ್ಕೆ ಓಡ್ಲಿಕ್ಕೆ ಚಾಲು ಮಾಡಿದಾಗ 45 ವರ್ಷಕ್ಕೆ ನಿಂತೀನಿ. ನಾನು ಡೈಲಿ 10 ಕಿಲೋಮೀಟ್ರ್ ಓಡ್ತಿದ್ದೆ. ನಾನು ನನ್ನ ಏನು ಹಾಕೊಂಡು ಡ್ರೆಸ್ ತಂದು ನಮ್ಮ ಮನೆಯಾಗ ಹಿಂಗೆ ಹಿಂಡ್ತಿದ್ರು, ಅಷ್ಟು ಬೆವ್ರು ಬಿಡ್ತಿತ್ತು. ಅಂಥ ಮನುಷ್ಯಾಗ $100 ಇಂಜೆಕ್ಷನ್ ನನಗೆ 3 ವರ್ಷ ಮನಗಿಸಿಬಿಡ್ತು. ಇವತ್ತು ನಾ ಹೊರಗೆ ಹೋಗಿ ಹಿಡ್ಕೊಂಡು ನಡಿಬೇಕಾದ್ರೆ ಒಬ್ಬರಿಗೆ ಸಪೋರ್ಟ್ ತೊಗೊಂಡು ನಾವು ಹೋಗ್ಬೇಕು. ಇದು ಅವ ಕೊಟ್ಟಿದ್ರಿ. ಜೀವನ ಮೇ ಅಗರ ಜಹರ್ ಹೈ ತೋ ಪೀನಾ ಹಿ ಪಡೇಗಾ ಅಂತ ಕವಿ ಹೇಳ್ತಾನೆ. ಅವ ದೇವ್ರು ನಮ್ಮ ತಾಟ್ನೊಳಗೆ ವಿಷ ಹಾಕಿದ್ರು ಉಣ್ಬೇಕು ನಾವು, ಅದು ನಮ್ಮ ಪರಿಸ್ಥಿತಿ. ಅದು ಅದ್ರೊಳಗೆ ನೀವು ಹೆಣ್ಣುಮಕ್ಳು ಇಂಥದ್ದು ಒಂದು ಸಾಧನೆ ಮಾಡ್ತೀರಿ ಅಂದ್ರೆ ನಾ ಜಗತ್ತಿಗೆ ತೋರಿಸ್ಬೇಕು ಅನಿಸ್ತದೆ. ನಾನು ಇವತ್ತಿನ ಮಿತಿಗೆ 3 ಜನ ಜೇಂಟ್ಸ್ ಇದಾರೆ ಸರ್ ನನ್ನ ಹತ್ರ ಕೆಲ್ಸಕ್ಕೆ. ಅವ್ರಿಗೆ ಮಂತ್ಲಿ 40,000 ರೂಪಾಯಿ ಪಗಾರ ಕೊಡ್ತೀನಿ ರೀ. ಇಲ್ಲಿ ತಾಳಿಕೋಟೆಗೆ ಆರ್ಡ್ರ್ ಎಲ್ಲಿಂದ ಹಿಡಿತೀರಿ ಮೇಡಮ್? ಸುತ್ತಮುತ್ತ ಹಳ್ಳಿ ಎಲ್ಲ ಬರ್ತಾರೆ ಸರ್. ನಾನು ರೀಸೆಂಟಾಗಿ ಮಾಡಿರೋದು 8 ತಿಂಗಳಿಂದ ಸರ್. ಇದನ್ನು ಫುಲ್ ಪ್ರೊಫೆಷ್ನಲ್ ಆಗಿ ಮಾಡಿರೋದು 8 ತಿಂಗಳು. ಏನು ಎಜುಕೇಶನ್ ಇಲ್ಲ ಅಂತಾರೆ, ಓನ್ಲಿ SSLC ಅಂತೀರಿ ನೀವು. MCom BEd ಮಾತಾಡ್ತೀರಿ. 2 ಹುಡುಗಿಯರು ಅದಾರ ಸರ್ ಕೆಲ್ಸಕ್ಕೆ. ಅವರು ನಿಮಗೆ ಮಕ್ಕಳು? 4 ಜನ. 4 ಜನ? ಯಾಕ್ರಿ? ನನಗೆ ಎಲ್ಲಾನು ಇಲ್ಲಿ ಬಂದು ಅಲ್ಲ, ಇಲ್ಲಿ ಎಲ್ಲಾನು ಬಂದು ನಮಗೆ ಒಂಡ್ರ ಅನ್ಸಲ್ಕತ್ತಾರೆ. ನನಗೆ ಇಷ್ಟು ಸಣ್ಣ ವಯಸ್ಸಿನಾಗ ಇವರೆಲ್ಲ ಹ್ಯಾಂಗೆ ಸಾಧನೆ ಮಾಡ್ತಾರೆ. ಉಳಿದು ಕೆಲವೊಂದು ಸಮಾಜದೊಳಗೆ ಬರೀ ಮಾತು ಹೇಳೋ ಕೂತಿರ್ತಾರೆ. ಮನೆಯಾಗ TV ನೋಡೋದು, 4 ಮಂದಿ ಹೆಣ್ಮಕ್ಳು ಬರೋದು, ಬಂದು ಮಾತಾಡೋದು. ಸಂಜೆ ಯಾವಾಗ ಆಯ್ತು, ಸಂಜೆ ಅದು ಅಡುಗೆ ಮಾಡೋರು ಬೇರೆ ಬರ್ತಾರೆ, ಇವ್ರು ಧಾರಾವಾಹಿ ನೋಡ್ಕೊ ಕೂತಿರ್ತಾರೆ. ಅವ್ರ ಮುಂದೆ ಇವರಿಗೆ ಕೋಟಿ ನಮನಗಳು ಹೇಳೋಂದು ಅನ್ನಿಸ್ತು ನಾನು. ಯಾಕಂದ್ರೆ ನಾನು 500 ವೀಡಿಯೋ ಅದ್ರಿ. ನಾ ಭಾಳ ಸಾಧಕರ ಬಗ್ಗೆ ಮಾಡೀನಿ. ನೀವು ನೋಡ್ರಿ, ನಾನು ಯೂಟ್ಯೂಬ್ನೊಳಗೆ ವೀಡಿಯೋಗಳು ಭಾಳ ಸಾಧಕರ ಬಗ್ಗೆ ಮಾಡೀನಿ. ಬಟ್ ಇವ್ರು ಅದಕ್ಕಿಂತ ಶ್ರೇಷ್ಠ ಅನ್ಸಕತ್ತಾರ ನನಗೆ. ನನಗೆ ಒಬ್ರಾಗ ನಾ ಹ್ಯಾಂಗೆ ಬಗದಂಗೆ ಬಂಗಾರ ಗಟ್ಟಿಗಳೇ ಸಿಗ್ಲಿಕ್ಕತ್ತಾವ. ಸುವರ್ಣ ಸಿಂದಗಿ ಅವರಿಗೆ ಸಲ್ಲಬೇಕು. ನಾ ಅದಕ್ಕೆ ಹೇಳಿದ್ರೆ ಸುವರ್ಣ ಎಲ್ಲರ ಪಾಲಿಗೆ ಸುವರ್ಣ ಆಗಿಬಿಟ್ಟಿದ್ದೀನಿ ಅಂತ. ನಾನು ಒಂದೇ ಒಂದು ಕಾಲ್ ಮಾಡಿದೆ ರೀ ಸರ್ ಅವರಿಗೆ. ಮೇಡಮ್ ರೀ ನನ್ಗೆ ಹಿಂಗೆ ಅಂದ್ರೆ ಸಪೋರ್ಟ್ ಆಗಿಲ್ಲ ಸರ್ ಮೇಡಮ್, ನಾನು ನಿಮ್ಮ ಸಂಸ್ಥೆ ಸೇರ್ಕೋಬೋದಾ ಅಂತ ಕೇಳಿದೆ. ಆಲ್ಮೋಸ್ಟ್ ಅಲ್ಲಿ ಸ್ವಾಗತ ಮಾಡಿ. ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಅಂದ್ರೆ ನನಗಿದು ಬೆಳಕಿಗೆ ಇರ್ಲಿಲ್ಲ. ಬಟ್ ನಂದು ಉದ್ದೇಶ ನಿಮಗೆ ಹೇಳ್ಬೇಕಂದ್ರೆ ಸರ್, ಇದ್ರ ಸಂಸ್ಥೆ ಮುಖಾಂತರ ಹೋದ್ರೆ ಒಂದು ಸರ್ಟಿಫಿಕೇಟ್ ಅದು ಇರ್ಲಿಲ್ಲ ನನ್ನ ಹತ್ರ. ನಿಮ್ಗೆ ಸರ್ಟಿಫಿಕೇಟ್ ಬೇಕಾಗಿ ಇವ್ರ ಹತ್ರ ಬಂದೆ. ಇವಾಗ ಹೆಂಗಾಗಿದೆ ಅಂದ್ರೆ ಮೊನ್ನೆ ಹೋಗಿ ಬಂದಿಂದ ಎಲ್ರಿಗೂ ಇಷ್ಟ ದಿನ ನಾನು ರೊಕ್ಕ ಕೊಟ್ಟು ಕಲಿಸ್ತೀನಿ ಅನ್ನೋದಕ್ಕಿಂತಲೂ ಎಲ್ಲರೂ ಹೆಣ್ಮಕ್ಳು ಕೆಲಸ ಮಾಡ್ಲಿ ಅನ್ನೋ ಉದ್ದೇಶದಿಂದ ನೀವು ಕಲೀರಿ. ಕೆಲವೊಂದು ಟೈಮ್ ಎಲ್ರು ನಂಗೆ ರೊಕ್ಕ ಕೊಡಕ್ ಆಗಲ್ಲ ಅಂದ್ರೂ ನಾವು ಫ್ರೀನೂ ಹೇಳ್ಕೊಟ್ಟಿನ್ರಿ ಸರ್. ಬಟ್ ಎಲ್ರು ಮಾಡ್ಬೇಕನ್ನ. ಆದ್ರೆ ನಮ್ಮ ಏರಿಯಾದಲ್ಲಿ ಈ ತರ ವರ್ಕರ್ಸ್ ಇನ್ನೊಂದು ಹೆಣ್ಮಕ್ಳಿಗೆ ಸರ್ಟಿಫಿಕೇಟ್ ಕೊಡ್ಸಿದ್ರು ಅವ್ರು ಬೆಂಗಳೂರಿಗೆ ಹೋಗಿ. ನೀವು ಸ್ಟೂಡೆಂಟ್ ಅಲ್ಲ ಅಂದ್ರು.
ಅವರು ಅವ್ರ ಊರವನೇ, ನನಗೆ ಗೊತ್ತಿಲ್ಲ. ಈಗ ಇಲ್ಲ ಅವ್ರು ನನ್ಗೆ ಅವತ್ತೊಂದು ಕಾಲ್ ಮಾಡಿಂದ ಅವ್ರು ಮತ್ತೆ ನಂಗೆ ಪದೇ ಪದೇ ಕಾಲ್ ಮಾಡಿದ್ರು, ಇಲ್ಲ ನೀವು ಬರ್ರಿ ಅಂತ ಹೇಳಿದ್ರು, ನಂಗೆ ಸಪೋರ್ಟ್ ಮಾಡಿದ್ರಿ ಎಲ್ಲ ಥರ. ಈಗ ನಾವು ಒಂದೇ ಊರು, ಅವ್ರ ಬಗ್ಗೆ ನನಗೆ ಗೊತ್ತು, ನಮ್ಮ ಬಗ್ಗೆ ಗೊತ್ತು. ಇವರು ಮಿಸ್ಟರ್ ಫಾದರು ನಾವು ಎಲ್ಲ ಕೂಡಿ ಬೆಳೆದವ್ರು, ಅವ್ರ ಫಾದರು ಅವ್ರ ಕಾಕ ಎಲ್ಲ ಕೂಡಿ ಬೆಳೆದವ್ರು ನಾವು. ಇವರಿನ್ನ ಭಾಳ ಚಿಕ್ಕವ್ರು ಇವರೆಲ್ಲ. ಬಟ್ ಅವ್ರಲ್ಲಿ ದೊಡ್ಡ ಗುಣ ಏನಂದ್ರೆ ಅವರಲ್ಲಿ ಬಂದಿದ್ದು ಫೀನೇ ಅವ್ರು ಮುಟ್ಟಲ್ಲತ್ತ. ಇದು ನನಗೆ ಮೊದಲೇ ಗೊತ್ತಿತ್ತ, ನಾ ಯೂಟ್ಯೂಬೇ ಮಾಡ್ತಿದ್ದಿಲ್ಲ, ಇಲ್ಲೇ ಮನೆ ಮುಂದೆ ಬಂದು ಕೊಡ್ತಿದ್ದೆ. ಈಗ ಇನ್ಸ್ಪಿರೇಷನ್ ಅವ್ರೇ ಅನ್ಸ್ತೇನೆ ಇಬ್ಬರನ್ನ. ಅವ್ರೆಲ್ಲ ಗುಣನೂ ನಿಮ್ ಗುಣ ಹಂಚ್ಕೊಂಡಾರ, ನೀವು ಅದೇ ತರ ಬೆಳೆದ್ ಬಿಟ್ಟಿರಿ. ಯಾಕಂದ್ರೆ ಇಬ್ಬರದು ಒಂದೇ ವೇದಾಗ ಹೊಂಟದ್ರಿ. ಯಾಕಂತಂದ್ರೆ ನಾನು ನನ್ಗೆ ಎಷ್ಟು ಸ್ಟೂಡೆಂಟಿಗೆ ಹೇಳಿನಲ್ರಿ ಸರ, ಅದು ಫೀ ಯಾವ್ದನ್ನು ನಾನು ಸ್ವಂತಕ್ಕೆ ಬಳಸ್ಕೊಂಡಿಲ್ರಿ. ಯಾಕಂದ್ರೆ ನಂದೇ ರಗಡ್ ಐತ್ರಿ. ನಾನು ನನ್ನ ಸ್ವಂತದಿಂದ ಏನಾದ್ರು ಮಾಡಿ ಸಮಾಜಕ್ಕೆ ಅದನ್ನ ಕೊಡ್ಬೇಕನ್ನೋ ಉದ್ದೇಶದಿಂದನೇ ನಾನು ಏನಾದ್ರು ಒಂದು ಮಾಡಕ್ಕ ಇದನ್ನ ವೆರಿ ಗುಡ್ ಗುಡ್. ನಾನು ಈಗ ಒಂದು ಹೊಸ ಬ್ಯಾಂಕ್ನು ತೆಗ್ದಿವ್ರಿ ಸರ್, ಅಲ್ಲೇ ತಾಳಿಕೋಟೆಯಲ್ಲಿ. ನಮ್ದು ಹೆಣ್ಮಕ್ಳ ರೀತಿನ ಒಂದು ಯುವಸಿರಿ ಅಂತೇಳಿ ಇವ್ರದ್ದು ಯತ್ನಾಳ್ ಗೌಡ್ರ ಬ್ಯಾಂಕ್ ಐತಲ್ಲ, ಸಿದ್ಧಸಿರಿ. ಸಿದ್ಧಸಿರಿ ಅಲ್ರಿ, ಯುವಸಿರಿ ಅಂತ ಅದ್ರದ್ದು ಅಧ್ಯಕ್ಷನು ನಾನೇ ಅದೇನ್ರಿ ಸರ್. ಅವ್ರಿಗೆ ಒಂಜರ ಲೋನ್ ಕೊಡ್ರಲ್ಲ, ಒಂಜರ ಮನಿ ಸ್ವಂತ ತೋಳ್ಯಾರ. ತಾಳಿಕೋಟೆ ತಾಲೂಕ ಅಖಿಲ ಭಾರತ ಹಿಂದೂ ಸಮಾಜ ತಾಲೂಕಾ ಅಧ್ಯಕ್ಷನೂ ಇದೇನ್ರಿ ನೀವ್ರಿ. ಬಾಪ್ರಿ ಬಾ. ನನಗೊಂದ್ ಸ್ವಲ್ಪ ಸಮಾಜ ಸೇವೆ ಅಂದ್ರೆ ಸ್ವಲ್ಪ ಹುಚ್ಚ್ರಿ ಸರ. ಬಟ್ ನಮ್ಮ ಮನೆಯವ್ರ ಕೈಲಿಂದ ರೊಕ್ಕ ಇಸ್ಕೊಂಡು ಸಮಾಜ ಸೇವೆ ಮಾಡೋದಕ್ಕಿಂತಲೂ ನಂದೇ ಆದಂತ ದುಡ್ಡಿನಲ್ಲಿ ಸಮಾಜ ಸೇವೆ ಮಾಡ್ಬೇಕಂತ. ನಿಮ್ಮ ತಂದೆಯವ್ರು ಏನ್ ಮಾಡ್ತಿದ್ರು? ಅವ್ರ ರೈತರು ಸರ್. ರೈತರು. ನಿಮ್ಮ ಅಮ್ಮನೂ ರೈತ, ಹೌಸ್ ವೈಫ್. ಒಂದು ರೈತ ಕುಟುಂಬದಾಗ ಹುಟ್ಟಿ SSLC ಕಲಿತು ನೀವು MBBS ಅವ್ರಿಗಿಂತ ದೊಡ್ಡ ಸಾಧನೆ ಮಾಡಿದ್ರಿ ನೀವು. ಅದು ಭಾಳ ಅಪ್ರಿಷಿಯೇಬಲ್ ಅದ್ರಿ. ಈ ವಿಚಾರಗಳು MBBS ಇಂಜಿನಿಯರ್ ಮುಗಿದವ್ರ ಹತ್ರ ಇಲ್ಲ ಅಂತ ಹೇಳೋದು ವಿಚಾರ. ಈ ವಿಚಾರಗಳು ಇದಕ್ ಉದಾಹರಣೆ ಸರ್. MBBS ಮುಗಿಸಿ ಅಂದ್ರ ಗೌರ್ಮೆಂಟ್ ಜಾಬ್ ಸಿಕ್ಕರ್ನು ನಾನು ಅದನ್ನ ಒಲ್ಲೆ ಅಂತೇಳಿ ಬಂದು ಮೂಲ ಅಂತಂದ್ರೆ ನಮ್ಮ ಮಾವಾರ್ ಬಂದು ಮತ್ತ ರೈತರ ಕೆಲಸ ಮಾಡಿ ಇದನ್ನ ಫ್ಯಾಕ್ಟ್ರಿ ಹಾಕಿರೋದು ಸರ್. ಹೌದಲ್ರಿ, ದೊಡ್ಡ ಸಾಧನೆ ರೀ, ದೊಡ್ಡ ಸಾಧನೆ. ಯಾಕಂದ್ರೆ ಈಗ ನಾ ಮಾಡಿದ್ದು ಹೇಳ್ದ್ನಲ್ಲಿ ನಿಮಗೆ, ನನ್ನ ವಿಡಿಯೋದಾಗ ಹೋದ್ರಂದ್ರೆ 200-300ಗಿಂತ ಹೆಚ್ಚು ಬರೀ ರೈತರು ಸಿಗ್ತಾವೆ ನೀವು ವಿಡಿಯೋಗಳು. ನಾ ಹೆಚ್ಚು ರೈತರ ಕಡೆ ಹೋಗಲ್ಲ, ನಾ ಸ್ವಂತ ರೈತರ ಮಗನಾಗಿ. ಅದಕ್ಕೆ ಇವೆಲ್ಲ ನಮಗೆ ಸ್ಟೋರಿ ಬಚ್ಚಿಟ್ಟ ಸ್ಟೋರಿ, ಇವೆಲ್ಲ ಬಂಗಾರಗಳು. ಸುವರ್ಣ ಸಿಂಧಿಯವ್ರಲ್ಲಿ ಬಂದ ಮೇಲೆ ಎಲ್ಲ ಸುವರ್ಣಗಳು ಸಿಗ್ಲಿಕ್ಕತ್ತವೆ. ಎಲ್ಲ ಹೆಣ್ಮಕ್ಳಿಗೂ ಒಂದು ನಿಮ್ಮ ಚಾನಲ್ ಮುಖಾಂತರ ಒಂದು ಸಂದೇಶ ಹೇಳ್ರಿ ಇಷ್ಟಪಡ್ತೀನಿ ರೀ. ಯಾವ ಹೆಣ್ಮಕ್ಳನ್ನು ಕೈಲಿ ಆಗಲ್ಲ ಅಂತ ಕುಂತ್ಕೊಂಡ್ರೆ ಏನೂ ಆಗಲ್ಲ ಸರ್. ಬಟ್ ಇವತ್ತಾಗಲೇ ನಾನು ಒಂದು ವರ್ಡ್ ಹೇಳಿದೆ, ಒಂದು ಸೂಜಿಲಿಂದಾನು ನಾವು ವರ್ಲ್ಡ್ ರೆಕಾರ್ಡ್ ಮಾಡ್ಬೋದು. ಎಲ್ಲ ಹೆಣ್ಮಕ್ಳಲ್ಲೂ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಏನಾದ್ರೂ ಮಾಡ್ಲೇಬೇಕು ಅನ್ನೋ ಛಲ ಇದ್ದೇ ಇರುತ್ತೆ. ಬಟ್ ಒಂದು ಚೌಕಟ್ಟು ಹಾಕೊಂಡಿರ್ತಾರ್ರಿ ಸರ್. ಅಂದ್ರೆ ಇನ್ನೊಂದು ಮನೆಯಲ್ಲಿ ಸಪೋರ್ಟ್ ಇರ್ತಾವ ಸರ್ ಎಲ್ಲ ಹೆಣ್ಮಕ್ಳಿಗೂ. ಇರಲ್ಲ ಅಂತಿರಲ್ಲ, ಎಲ್ರಿಗೂ ಕೆಲವೊಬ್ರಿಗೆ ಇರ್ಬೋದು ಇಲ್ಲದೆ ಇರೋದು. ಬಟ್ ಸಪೋರ್ಟ್ ಇದ್ರೂ ಕೂಡ ಕೆಲವೊಂದ್ ಜನ ಹೆಣ್ಮಕ್ಳು ಹೊರಗಡೆ ಬಂದು ಧೈರ್ಯದಿಂದ ಏನಾದ್ರೂ ಮಾಡ್ಲೇಬೇಕು ಅನ್ನೋದನ್ನು ಮಾಡ್ಕೊಳಲ್ಲ ಸರ್ ಕೆಲಸ. ಅಂತವ್ರಿಗೆ ಏನ್ ಹೇಳ್ತೀನ್ರಿ ನಾನು, ಆಜು ಬಾಜು ನಮ್ ಹಿಂದ ಮುಂದ ಏನ್ ಅನ್ಕೋತಾರ ಅನ್ನೋ ಅದು ಒಂದು ವರ್ಡ್ ನ ನೀವು ಕಿವಿಯೊಳಗೆ ಹಾಕೊಳ್ದೆ ಹೊರಗೆ ಬಂದ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡ್ತೀರಿ, ಎದ್ರಲ್ಲಿ ಬೇಕಾದ್ರೂ ಸಾಧನೆ ಮಾಡ್ತೀರಿ. ಒಂದು ಅಡಿಗೆ ಮನೆಯಲ್ಲಿರೋ ಒಂದು ಸ್ಪೂನ್, ಒಂದು ಸೂಜಿಲಿಂದಾನೇ ಮಾಡಿದೀವಿ ಅಂತ, ಒಂದು ಸ್ಪೂನ್ಲಿಂದಾನು ನೀವು ಸಾಧನೆ ಮಾಡ್ತೀರಂತ ಹೇಳ್ರಿ ಮೇಡಮ್. ಇವರು ಪಾರ್ವತಿ ಅಂತ ಹೇಳ್ರಿ. ಫಸ್ಟ್ ಇವರು ಮೆಸ್ ನಡೆಸ್ತಿದ್ರು. ಇಲ್ಲಿ ಅಜ್ಜಿ ಮೆಸ್ ಹತ್ತೈತೆ, ಅದ್ರ ಬಾಜು ಮೆಸ್ ನಡೆಸ್ತಿದ್ರು. ಇವ್ರಿಗೆ ಆರಿ ವರ್ಕ್ ಕಲಿಬೇಕನ್ನೋ ಇಂಟ್ರೆಸ್ಟ್ ಬಂದು ನನ್ನ ಕಡೆ ಬಂದು ಕೆಳಗೆ ಬಂದರು. ನಾ ಮೆಸ್ ನಡೆಸ್ತೀನಿ ರೀ, ಬಂದು ಯಾವಾರ ಟೈಮ್ ಸಿಕ್ಕ ಬಂದು ಆರಿ ವರ್ಕ್ ಕಲಿಬೋದು ಅನ್ನೋ ಅಂತ ಹೇಳಿ. ಆಯಿತು ಬರ್ರಿ, ಬಂದು ಕಿಶಿಂದ ಅಡ್ಮಿಷನ್ ಮಾಡಿರಿ, ಕಲೀರಿ, ನೀವು ಟೈಮ್ ಯಾವಾಗ ಸಿಗ್ತದೆ ಅವಾಗ ಬಂದು ಕಲೀರಿ ಅಂತ ಹೇಳಿದೆ. ಈ ಸದ್ಯ ಈಗ ನನ್ನ ಆರ್ಡ್ರಸ್ ಎಲ್ಲ ಇವ್ರಿಗೆ ನಾವು ಕೊಡ್ತೀನಿ ರೀ. ಅವ್ರು ಮೆಸ್ ತೆಗ್ದಾರ, ಈಗ ಡ್ಯೂಟಿ ಮಾಡ್ಕೋತಾನೆ. ನಾ ಯಾವ ಟೈಮಿಂಗ್ ಹೇಳ್ತೀನಿ, ಯಾವ ಇದಕ್ಕೆ. ಮೆಸ್ ಯಾಕೆ ತೆಗೆದ್ರಿ? ಮೆಸ್ ಯಾಕೆ ತೆಗೆದ್ರಿ ನೀವು? ಇದು ನಾ ರೀ, ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಪಾರ್ವತಿ ಬಸವರಾಜ್ ಚನಗೊಂಡ.
ನಮ್ದು ಕೊಟ್ಟಿದ್ ಹಿಟ್ನಳ್ಳಿ ರೀ, ತವ್ರ ಮನಿ ಬಿಜಾಪುರ ರೀ ನಮ್ದು. ಬಿಜಾಪುರ. ಹಾ ನೀವು ಮೆಸ್ ಇತ್ತಂತ ಹೇಳಿ ಮೆಸ್ ಹಾಕಿದ್ದೀವ್ರಿ ಸರ್. ಸೆಕೆಂಡ್ ಲಾಕ್ಡೌನ್ದಾಗ ಸ್ವಲ್ಪ ಲಾಸ್ ಆಯ್ತ್ರಿ. ಲಾಸ್ ಆಯ್ತು. ನಮ್ಮ ಬ್ರದರ್ ನಾನು ಕೂಡ ಹಾಕಿದ್ದೇವ್ರಿ. ನಮ್ಮ ಮನೆಯವ್ರು ಇಲ್ಲ ಸರ್. ಎಲ್ಲಿ ಇಲ್ಲೇ ಗಚ್ಚನಕಟ್ಟಿ ಕಾಲನಿ ಒಳಗೆ ಇಲ್ಲೇ ಹಾಕಿದ್ದೇವ್ರಿ. ಇಲ್ಲಿ ನವೀನ್ ಮೆಸ್ ಹತ್ತದಲ್ರಿ ಅಲ್ಲಿ ಹಾಕಿದ್ದೇವ್ರಿ. ನಿಮ್ಮ ಮನೆಯವ್ರು ಇಲ್ಲ? ಇಲ್ರಿ ಸರ್, ಎಕ್ಸ್ಪೈರ್ ಆಗ್ಯಾರ. ಏನಾಯ್ತು? ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್. ಊಟ ಮಾಡಿ ಮನ್ಕೊಂಡಲ್ಲೇ ಹಾರ್ಟ್ ಅಟ್ಯಾಕ್ ಆಯ್ತ್ರಿ. ಎಷ್ಟು ಏಜ್ ಇತ್ತು ಇವಾಗ? ನಮ್ಮ ಮನೆಯವ್ರ ನಂದ್ರಿ ಅವ್ರದ್ದು 41 ಇತ್ರಿ. 41. ಈಗ ಸತ್ತ ಎಷ್ಟು ವರ್ಷ ಐತ್ರಿ? 12 ವರ್ಷ ಆಯ್ತ್ರಿ ಸರ್. ಬಾಪ ಅಂದ್ರೆ ನಿಮ್ಮ ಏಜ್ ಏನ್ರಿ ಈಗ? ಈಗ 41 ರೀ ಸರ್. 12 ವರ್ಷ. ನೀವು 28 ವರ್ಷದಾಗಿದ್ದಾಗ ಸತ್ರು. ಹಾ ರೀ ಸರ್. ಅವಾಗ ಎಷ್ಟು ಮಕ್ಕಳಾಗಿದ್ರಿ? 3 ಜನ ಇದ್ರಿ ನನಗೆ. 3 ಗಂಡು? ಇಲ್ರಿ, 2 ಹೆಣ್ಮಕ್ಳು ಅದಾರ, ಒಬ್ಬ ಗಂಡಸ್ ಮಗ ಅದಾನ. ಅವು ಗಂಡು ಮಕ್ಕಳು. ನಿಮಗೆ ನಿಮ್ಮ ಮನೆಯಿಂದ ಅದೇನು ಗಂಡನ ಮನೆಯಿಂದ ನಿಮಗೆ ಸಪೋರ್ಟ್ ಐತ್ರಿ ಸರ್. ಅದ ರೀ? ಹೊಲ ಮನಿ ಎಲ್ಲ ಐತ್ರಿ. ಮನಿದು ಸಪೋರ್ಟ್ ಐತ್ರಿ. ಯಾವ ಊರಾಗ ಅದ ರೀ ಹೊಲ ಮನೆ? ಹಿಟ್ನಾಳೆ ಆಗ್ರಿ ಸರ್. ಹಿಟ್ನಾಳೆಗ? ಇಲ್ಲಿ ಮನ್ಗಳು ಹಿಟ್ನಾಳೆ ಅದಲ್ರಿ ಅಲ್ಲಿ. ಹಾಂ ಅದೇ ಅದೇ. ಹಾಂ ಹಾಂ. ಈಗ ನೀವು ಮನೆಯೊಳಗಿದ್ದು ಇಲ್ಲಿ ಸ್ವಂತ ಮನೆ ಅದ ಅಂದ್ರಲ್ಲ? ಸ್ವಂತ ಮನಿ ಊರಾಗ ಒಂದ್ ಐತ್ರಿ, ಇಲ್ಲಿ ಮಮ್ಮಿ ಮರಿ ಬಲ್ ಒಂದ್ ಐತ್ರಿ. ನಾವ್ ಇಲ್ಲಿ ಬಾಡಿಗೆ ಇದೇವ್ರಿ, ಮಕ್ಳು ಸಾಲಿ ದೂರ ಆಗ್ತೈತೆ ಅಂತ ಹೇಳ್ರಿ. ಓನ್ ನಿಮ್ದು ಹಿಟ್ನಾಳಿ ಒಳಗ? ಇಲ್ಲಿ ಮಕ್ಕಳು ಯಾವ ಸ್ಕೂಲಿಗೆ ಹೋಗ್ತಾರೆ? ನನ್ನ ಮಗ LLB ಮಾಡ್ತಾನ್ರಿ ಸರ್. ಬಾಪ್ ರೀ ಬಾಪ್. ಮಗಳ ಬೇಕಿ BSc ಅಡ್ಮಿಷನ್. ನೀವೇ ಕಲ್ಸಿರಲ್ಲ? ಹಾ ರೀ, ನಮ್ಮ ಗಂಡ್ರ ಮನೆದು ಸ್ವಲ್ಪ ಬರ್ತೈತ್ರಿ ಹೊಲದ್ದು. ನಮ್ಮ ತಮ್ಮಾರ್ಗ ಸಪೋರ್ಟ್ ಅದಾರಿ. ನಾನು ದುಡಿತೀನಿ ಸರ್. ಓಕೆ. ರಿಸೆಪ್ಷನ್ ಆಗಿ ಕೆಲಸ ಮಾಡ್ತೀನಿ ಇಲ್ಲಿ ಎಂಡಿಗಿರಿ ಹಾಸ್ಪಿಟಲ್ನಾಗ ರೀ. ಓಕೆ ಓಕೆ. ಟೈಮ್ ಸಿಕ್ಕಾಗೆಲ್ಲ ಮೇಡಮ್ ಅವ್ರ ಆರ್ಡರ್ ನನ್ನ ಕಡೆಯಿಂದ ಆರ್ಡರ್ ಬರ್ತಾವ್ರಿ, ಹಾಕ್ತೀನಿ. ನೀವು ಎಷ್ಟು ವರ್ಷ ಆಯ್ತು ಆರಿ ವರ್ಷ ಕಲ್ತು? 5 ವರ್ಷ ಆಯ್ತು ಸರ್. 5ನೇ ವರ್ಷ ರನ್ನಿಂಗ್ ರೀ ಈಗ. ನೀವು 5 ವರ್ಷ ಹಿಂದಿನ ಬ್ಯಾಚ್? ಹಾ ರೀ. ಹಾ ರೀ. ನೀವು ಕಲ್ತಿದ್ದು ಈಗ 5 ವರ್ಷನಾಗ ವರ್ಕ್ ಮಾಡ್ತಾ ಇದ್ದೀರಿ ಮನೆಯೊಳಗೆ? ನಾ ಇನ್ಕಮ್ ಮಾಡ್ಬೇಕಂತ ಕಲ್ತಿದ್ದಲ್ರಿ, ನನ್ಗೆ ಇಂಟ್ರೆಸ್ಟ್ ಇತ್ರಿ ಸರ್. ನನಗೆ 2 ಹುಡುಗಿಯರ್ ಅದಾರಲ್ರಿ, ಅವ್ರಿಗೆ ಏನಾರ ಹಾಕಿ ಮಾಡಿ ಉಡಿಸಿ ತೊಡಿಸಿ ನೋಡ್ಬೇಕಂತ ಹೇಳಿ ಇಂಟ್ರೆಸ್ಟ್. ಬಟ್ ಈಗ ಆರ್ಡರ್ ಬರ್ತಾ ಇವೆ ಅದ್ರಷ್ಟೇ. ಅದ್ರಲ್ಲಿಂದ ಸಾಕಷ್ಟು ನನಗೆ ಹೆಲ್ಪ್ ಆಗೈತ್ರಿ ಸರ್. ಹೆಲ್ಪ್ ಆಗ್ಯದ? ನನ್ನ ಮಕ್ಳ ಫೀಸಿಗೆ ಈ ಸಲ ಅಂತೂ ಚಲೋ ಆಗೈತ್ರಿ ನಂದು ಈ ಸೀಸನ್ ರೀ. ನಮ್ ಇಬ್ಬರದು ಹುಡುಗಿಯರ್ದು ಫೀಸ್ ಅದ್ರಾಗೆ ತೆಗ್ದಿನ್ರಿ ಸರ್. ಆದ್ರೆ ಈ ಹುಡುಗಿಯರು ಯಾವ ಕ್ಲಾಸಿಗೆ ಹೋಗ್ತಾರೆ? ಒಬ್ಬಕ್ಕೆ ಆರ್ಟ್ಸ್ ಮಾಡತ್ತಾಳ್ರಿ, ಫಸ್ಟ್ ಇಯರ್ ಅದಾಳ್ರಿ. ಒಬ್ಬಕ್ಕೆ BSc ಕಂಪ್ಯೂಟರ್ ಸೈನ್ಸಿಗೆ ಅಡ್ಮಿಷನ್ ಮಾಡ್ಯಾರ. ಮಗ LLB ಸೆಕೆಂಡ್ ಸೆಮ್ ಮುಗಿತ್ರಿ. ಹೆಮ್ಮೆ ಪಡ್ಬೇಕು ಇದೆಲ್ಲ ಕೇಳಿದ್ರೆ. ಇವೆಲ್ಲ ಸ್ಟೋರಿ ಕೇಳಿದ್ರೆ ನಾವು ಹೆಣ್ಣು ಜನ್ಮಕ್ಕೆ ಸೆಲ್ಯೂಟ್ ಮಾಡ್ಬೇಕು, ಕೋಟಿ ಧನ್ಯವಾದಗಳು ಹೇಳ್ಬೇಕು. ಇಂಥ ಮೇಡಮ್ ಅವ್ರಿದ್ರ ಅಂದ್ರೆ ಯಾರು ಬೇಕಾದ್ರೂ ಮುಂದೆ ಬರ್ತಾರೆ. ಯಾಕಂದ್ರೆ ಈ ಛಲ ಈ ಬಲ ಗಂಡು ಮಕ್ಕಳಲ್ಲಿ ಬಹಳ ಕಡಿಮೆ. ನಿಮ್ಮಲ್ಲಿ ಏನು ಹೆಣ್ಮಕ್ಳ ಬಳಿ ಒಂದು ಛಲ ಇರ್ತದೆ, ಸಾಧನೆ ಮಾಡಬೇಕು, ನಾವು ಸಾಧಿಸಬೇಕು ಅನ್ನೋದು. ಇದು ಭಾಳ ಹೆಣ್ಮಕ್ಳ ಬಳಿ ಅದು. ಅದಕ್ಕೆ ಒನಕೆ ಹೋಗೋ ಅಲ್ಲಿ ನಿತ್ತಾನ ಮನೆ ಇದು ಮಾಡೋದಕ್ಕೆ. ಹೌದಾ? ಭಾಳ ಛಲ ಇರ್ತದೆ ನಿಮ್ಮ ಹತ್ರ. ಅದಕ್ಕೆ ಇವ್ರ ಉದಾಹರಣೆ ಅವ್ರ ಉದಾಹರಣೆ ಭಾಳ ಮಂದಿ ಉದಾಹರಣೆಗಳವ ಇದ್ರೊಳಗೆ. ಇದ್ರ ಕಲಕೇಶನ್ ಬಂಗಾರ ತಾಯಿ ಬಂಗಾರ ಮಾಡಿಕೊಟ್ಟಾರ. ನಾನೇ ಮಾಡಿಸಿನಲ್ರಿ, ನಾ ಮಾಡ್ಸೀನಿ. ನಮ್ಮ ಮಮ್ಮಿ ಭಾಳ ಸಪೋರ್ಟ್ ಅದಾರ ನನಗೆ. ಒಂದು ಬ್ಲೌಸ್ ಬಿಟ್ಟು 2 ಬ್ಲೌಸ್ ಬಂದ್ರೆ ಅವ್ರ ಮನೆಯಿಂದ ಬಂದು ನನ್ನ ಮಕ್ಳಿಗೆ ಅಡಿಗೆದೆಲ್ಲ ಮಾಡಿ ಹಾಕ್ತಾರೆ. ನೀ ಬರೀ ವರ್ಕ್ ಮಾಡು, ಡ್ಯೂಟಿಗೆ ಹೋಗ್ಬಾ, ನಾ ಮಾಡ್ತಿರ್ತಾರೆ. ನಮ್ಮ ಮಮ್ಮಿ ನಾ ಫಸ್ಟಿಗೆ ತೊಗೊಂಡಿದ್ರೆ ರೊಕ್ಕದ್ಲೆ 60 ತೊಲಿ ಬಂಗಾರ. ನಮ್ಮ ಮಮ್ಮಿ ನಾನೇ ಮಾಡ್ಸೀನಿ. ನೀವು 6 ವರ್ಷ ಬಂದ್ರೆ ನಮ್ಮ ಮಮ್ಮಿಗೆ ಫಸ್ಟ್ ತಗೊಂಡಿದ್ದೆ ಮೇಡಮ್ ಅವ್ರಿಗೆ ಹೇಳಿದ್ರೆ ಬಂದು. ಆಮೇಲೆ ನನ್ನ ಮಕ್ಕಳ ಎಜುಕೇಶನ್ಗೂ ಹೆಲ್ಪ್ ಆಗೈತ್ರಿ ಸರ್. ಅದು ಕಂಟಿನ್ಯೂ ಇರಾಗಿಲ್ಲ ಅಂತ ಹೇಳಿ ನನ್ನ ಕಡೆ ಬಂದವ್ರಿಗೆ ಏನು ಹೇಳ್ತೀನಿ ರೀ, ಬರ್ರಿ ಕಲಿಯಾಕ ಬರ್ರಿ, ಟೈಮ್ ಪಾಸ್ ಆದಾಗ ಬರಕ್ ಹೋಗ್ಬೇಕು. ಶ್ರದ್ಧೆಯಿಂದ ಕಲಿಯಾಕ ಬರೋರಿದ್ರೆ ಅಷ್ಟೇ ನನ್ನ ಕಡೆ ಅಡ್ಮಿಷನ್ ಮಾಡಿ. ನಾ 2 ಸರ್ತಿ ಬಿಚ್ ಅಂತೀನಿ, 2 ಸರ್ತಿ ಬಿಚ್ ಹಾಕಕ್ ತಯಾರಿರ್ಬೇಕು. ಸ್ವಂತ ನೀವು ಉದ್ಯೋಗ ಮಾಡ್ಕೋರಿದ್ರಪ್ಪ ಅಂದ್ರೆ ಚಂದ ನೀಟ್ಗೆ ಹಾಕೊಂಡು ನೀವು ಹೋಗ್ಬೇಕು. ಇನ್ನೊಂದು ರೀತಿಗೆ ನಾ ಕೇಳಕತ್ತಿದ್ದು, ನೀವು ಇದು 6 ವರ್ಷ ಹಾಕ್ತಿರಲ್ಲ, ಅದಕ್ಕೆ ಕಣ್ಣಿಗೆ ಏನು ಪೇನ್ ಆಗಲ್ಲ? ನನಗೇನೂ ಆಗಿಲ್ಲ ನೋಡ್ರಿ ಸರ್, ನನಗೇನು ಆಗಿಲ್ಲ. ಅಲ್ಲ ನಿಮಗೂ ಒಬ್ಬರಿಗೆ ಕೇಳಲ್ಲ. ಈಗ ಸುವರ್ಣ ಮೇಡಮ್ಗೂ ಕೇಳ್ತೀನಿ, ಇನ್ನಿತರಿಗೆ ಕೇಳ್ತೀನಿ. ಅದು ಹಾಕೋದ್ರಿಂದ ಕಣ್ಣಿನ ತೊಂದರೆ. ಹಾಂ ಮಾಡಿರಿ. ಆರಿ ವರ್ಕ್ ಹಾಕ್ಲಿಲ್ಲ ಅಂದ್ರಿ ಅವ್ರ ಫಸ್ಟ್ ಮಾಡೋ ಕೆಲಸ ಕೈಯ ಮೊಬೈಲ್ ಹಿಡಿದು ಮೊಬೈಲ್ ಸಾಕ್ಸಿದ್ರಿ. ಅದರಿಂದ ಫಸ್ಟ್ ಕಣ್ಣು ಹೋಗ್ತಾರೆ. ಆರಿ ವರ್ಷ ಮಾಡೋದ್ರಿಂದ ಆಕ್ಚುಲಿ ಅದು ಸೂಜಿ ತಳ ಇರ್ತದೆ, ಇದನ್ನ ದಾರ್ ತಳ ಇರ್ತೈತಿ. ಇನ್ನೊಂದು ಸೂಜಿ ಕೊಡ್ಸಂಗಿಲ್ರಿ, ನಾವ್ ಕೈಲೇ ಮಾಡೋದ್ರಿ, ನೋಡ್ಲಾರ್ದ ಮಾಡ್ತೇವ್ರ. ನಾವ್ ಇನ್ನ ಮಾತಾಡ್ಕೊತ ಹಾಕಿರ್ತೇವ್ರಿ. ಅದೇನು ಕಣ್ಣಿಗೆ ಏನು ತೊಂದರೆ ಆಗಲ್ಲ. ಏನಿಲ್ಲ ಅಂತಾರೆ ಒಂದಿಷ್ಟು ಮಂದಿ, ಕಣ್ಣಿಗೆ ಎಫೆಕ್ಟ್ ಆಗಲ್ಲ. ಕಣ್ಣು ಫಸ್ಟ್ ಕಲಿಯಾಗ ಅಷ್ಟು ನೋಡೋದಿರ್ತದ್ರಿ. ಫಸ್ಟ್ ಕಲಿ ಬಹಳ ಜಾಸ್ತಿ ವರ್ಕ್ ಮಾಡಿದ್ರೆ ಬ್ಯಾಕ್ ಪೈನ್. ಮುಂದೆ ಹಾಕೋ ಮುಂದೆ ನೀವೇನು ನೋಡೋದೇ ಇಲ್ಲ, ಹಂಗೆ ದಾರ ಇನ್ನೊಬ್ರು ಕೂಡ ಮಾತಾಡ್ಕೊತ ಹಾಕ್ಬೋದು. ಹಾಕ್ಬೋದು, ಅಷ್ಟು ಪ್ರಾಕ್ಟೀಸ್ ಆಗುತ್ತೆ.
ನಾ ಕಡೆ ರಿಟೈರ್ಡ್ ಆದ ನರ್ಸ್ ಬಂದ್ ಕಿಸಿನ್ ಕಲತ್ವಿ ಅವ್ರು ಆಕ್ಚುಲಿ ಇಲ್ಲಿ ಬೇರೆ ಊರಾಗ ಅದಾರ ಅವ್ರು ಕಲಿಸ್ಬೇಕಂತ ಮಾಡಿದ್ದೆ ನಿಮ್ಗೆ ರಿಟೈರ್ಡ್ ಆಗಿ ಪೂರ್ತಿ ವಯಸ್ಸಾಗಿದ್ದು ರೀ ನನಗೆ ಕಲಿಬೇಕನ್ನೋದು ಆಸೆ ಐತಿ ನನ್ನ ಮಕ್ಳಿಗೆ ಯಾಕೆ ಕೊಡ್ಬೇಕಾದ್ರೆ ಕಲಿಸ್ಕೊಡ್ರಿ ರಿಟೈರ್ಡ್ ಆಗಿತ್ತು ರೀ ಬಂದ್ ಕಿಸಿಂದ ಅವ್ರ ಚಸ್ಮಾ ಇದ್ದು ರೀ ಆದ್ರೂ ಕಲತ್ ಹೋಗ್ಯಾರ. ಓಕೆ ಮೇಡಮ್, ಧನ್ಯವಾದಗಳು. ನಾ ಕಲ್ತ 2 ತಿಂಗಳದಾಗೆ ಮೇಡಮ್ ಅವ್ರು ಆರ್ಡರ್ ಕೊಟ್ಟಾರಿ. ನಾವ್ ಇಲ್ಲಿಂದ ಹೋಗೋ ಮುಂದೆ ನಾವ್ ಫೀಸ್ ಕೊಟ್ಟಿದ್ರೆ ಹೆಚ್ಚಿಗೆ ತಗೊಂಡೋಗಿ ಮನಿಗೆ ಅಮೌಂಟ್ ಅವಾಗೆ ಕೊಟ್ಟು ಕಳ್ಸ್ಯಾರ ನಮಗೆ. ಹೌದೇನು? ದೊಡ್ಡ ಗುಣ ಅವ್ರದ್ದೇನು ನಾ ಹೇಳಿದ್ನಲ್ಲ, ಸುಮ್ಮನೆ 500 ವಿಡಿಯೋ ಮಾಡಿ ಮೊದಲೇ ಗೊತ್ತಿದ್ರೆ ನಾ ಬಂದು ಇವ್ರ ಮನೆ ಮುಂದೆ ಕುರ್ಚಿ ಹಾಕೊಂಡು 5 ವರ್ಷ ಆದ್ರೂ ನಮ್ಗೆ ಇನ್ನಾನು ಬಂದ್ರೋಕೆಲ್ಲ ನಾನೇ ತಗೋತ್ಕೊಂಡಿರ್ತಿದ್ದೆ. ಈ 5 ವರ್ಷ ಆದ್ರೂ ನಮ್ ದಿನ ಹಂಗೆ ಇದು ಅದೇವ್ರಿ ಸಂಪರ್ಕದಾಗ ಅದೇವ್ರಿ. ಇನ್ನ ತರ ಅವ್ರ ಬಂದು ಆರ್ಡರ್ ಕೊಡ್ತಾರೆ ನಮ್ಗೆ. ವೆರಿ ಗುಡ್. ಅರ್ಜೆಂಟ್ ಹೌದ್ರಿ? ಯಾವಾಗ್ಲೂ ಫೋನ್ ಹಚ್ತಾರ್ರಿ. ಹೌದಾ? ಪೇಷನ್ಸ್ ಭಾಳ ಐತ್ರಿ ಮೇಡಮ್ ಅವ್ರು ಭಾಳ. ಮೆಸ್ ಹಾಕದ ಯಾವಾಗಂದ್ರ ಅವಾಗ ರಾತ್ರಿ ತನಾನು ಒಮ್ಮೆ 10 ತನಾನು ಕೂತ್ ಹಾಕೊಂಡಿನ್ರಿ ಅವ್ರ ಕಡೆ ಕಲ್ತೀನ್ರಿ. ಅವಾಗ ನಾ ಇಲ್ಲೇ ಇದ್ದೆ ಬಾಡಿಗೆ. ರಾತ್ರಿ 11 ತನ ಇಲ್ಲೇ ಬಂದ್ ಕೊಡ್ತಾರೆ. ಆರ್ಡರ್ ಬಂದಾಗ ಮಾಡಿದಾಗ ಇವ್ರ ಜೋಡಿನೇ ಕೂತ್ ಹಾಕ್ತಿದ್ದೆ. ವೆರಿ ಗುಡ್, ವೆರಿ ಗುಡ್. ಧನ್ಯವಾದಗಳು ನಿಮ್ಗೆ ಎಲ್ಲರಿಗೂ. ಕೋಟಿ ನಮನಗಳು. ನೀವು ಯಾರೋ ಸನ್ಮಾನ ಮಾಡ್ತೀನಿ ಅಂದ್ರಲ್ಲ, ಮಾಡಿಬಿಡಿ. ಇನ್ನೊಂದೇನ್ರಿ, ನನಗೆ ಇದೊಂದು ದೇವ್ರಿಗೆ ಇದೇ ಕೇಳ್ಕೊತೀನಿ, ನಾನು ಹಮ್ಮನ್ನು ಕೊಡಾಕ್ ಹೋಗ್ಬೇಡ ಅಂತ ಹೇಳ್ರಿ. ಅದೇ ಹೇಳಿ, ಎಷ್ಟೇ ಕೊಡುದಿಲ್ಲ ನೀವು ಅಮ್ಮನ ಇದು ಪಾಲಿಸಿನ ಕೊಡುದಿಲ್ಲ. ಮಾತಾಡ್ರಿ ಪಟ್ಟೆ ಮಾತಾಡ್ರಿ. ಅವರು ಮೇಡಮ್ ಕಾರ್ಪೊರೇಟರ್ ಅದಾರ, ಅದಕ್ಕೆ ನಾ ಹೆದರ್ಬೇಕಾಗತ್ತೆ. ನಾವು ಇನ್ನೇನು ಬಂದೀವ್ರಿ. ಅದ್ರ ಕೈಯಾಗಿ ಸ್ಪೀಕರ್ ಹೇಳ್ರಿ. ಮೇಡಮ್ ಬರ್ರ ನಿಮ್ ಪೂರಾ ಹೆಸರು ಹೇಳ್ರಿ ಮೊದಲು. ಹೆಸರು ನಾಗಮ್ಮ ಹನುಮಂತ ರೋಗಿರಿ. ಯಾವ ಊರು? ಇಂಡಿರಿ. ಇಂಡಿ. ನೀವು ಇಂಡಿಯಿಂದ ಬಂದಿರಿ? ಈಗ ಇವರು ಮೇಡಮ್ ತಾಂಬೆ ಮೇಡಮ್ ಸ್ಟೂಡೆಂಟ್ ರೀ ನಾವು. ಸ್ಟೂಡೆಂಟ್. ನಾವು ರೀಸೆಂಟ್ ಆಗಿ 1 ವರ್ಷ ಬ್ಯಾಕ್ ಕಲ್ತಿದ್ದೇವ್ರು. ಮೇಡಮ್ ನೀವು ಹಿಂದಿಂದಿರಲ್ಲ, ನೀವು ಕಾಣಿಸ್ಬೇಕಲ್ಲ ಅದ್ರಾಗ ಮೇನ್ ಸಾಧಕರು. ಇವ್ರು ನಮ್ಮ ಮೇಡಮ್ ರೀ. 1 ಇಯರ್ ಬ್ಯಾಕ್ ಇಂದ ಮುಗಿಸಿದ್ದೇವ್ರಿ ನಾವು ಬಲ್ಯಾಕ. ಇವ್ರು ತಾಂಬೆ ಮೇಡಮ್ ಅವ್ರು ನಿಮ್ಮ ಅಲ್ಲಿ ಕಲ್ತೀರಿ? ಎಷ್ಟು ವರ್ಷ ಆಯ್ತು ಕಲ್ತು ನೀವು? 1 ಇಯರ್ ಆಯ್ತು. 1 ಇಯರ್ ಆಯ್ತು. ಈಗ ಏನ್ ಮಾಡ್ತೀರಿ? ಈಗ ಆರಿ ವರ್ಕೆ ಮಾಡ್ತೇವ್ರಿ ಅಲ್ಲೇ ಇಂಡಿ ಒಳಗೆ. ಆರ್ಡರ್ ಬರ್ತಾವ್ರಿ? ಅಂದ್ರೆ ಈಗ ರೀಸೆಂಟ್ ಆಗಿ ಸ್ವಲ್ಪ ಕಮ್ಮಿ ಆಗ್ಯಾವ್ರಿ. ಆರ್ಡರ್ ಸಿದ್ಧಕರ್ಮಿ ಏಪ್ರಿಲ್ ತಿಂಗಳದಾಗ ಜಾಸ್ತಿ ಇದ್ದದ್ದು ಮಾಡಿದೇವ್ರಿ. ಮಾಡಿರಿ? ಅಂದ್ರೆ ನಮ್ಗೆ ಇದು ಆರಿ ವರ್ಕಿಂದ ಏನು ಕಲೆ ಇಂಟ್ರೆಸ್ಟ್ ಇದ್ದಿತ್ತಲ್ರಿ ಪೈಲ. ನಮ್ಮ ಅಣ್ಣ ಅಂದ ನಮ್ಮ ಮಾಲಕರು ತಿಳ್ಕೊಂಡು ಇದ್ರಾಗಿದ್ರಿ ನಾ ಕರಾನ. ಅವಾಗ ಏನಂದ್ರು ನಮ್ಮ ಅಣ್ಣ ಸುಮಾರು ಹೋಗಿ ಕುಂದ್ರು, ನೀನು ಕಲೆ ಇಚ್ಛೆ ಬಿತ್ತ ಕಲೆಕತ್ತಿ ಮುಂದೆ. ನಿಮ್ಮ ಮಾಲಕರು ಏನ್ರಿ ತೀರ್ಕೊಂಡಾರ? ಯಾರು ಮಾಲಕರು? ನಮ್ಮ ಟೆನ್ಷನ್ ಒಳಗೆ ಅವ್ರು ಇದ್ದರ್ರಿ. ನಿಮ್ಗೆ ವಯಸ್ಸು ಎಷ್ಟ್ರಿ? 26. ನಿಮ್ಮ ಮಾಲಕರು ಸ್ವಲ್ಪ ಸಾವಕಾಶ. ಈಗ ನಿಮ್ದು ವಯಸ್ಸು ಎಷ್ಟಂದ್ರಿ? 26. ನಿಮ್ಮ ಯಜಮಾನ್ರು ತೀರ್ಕೊಂಡು ಎಷ್ಟು ವರ್ಷ ಆಯ್ತು? 3 ವರ್ಷ ಸ್ಟಾರ್ಟಿಂಗ್ ಅದರಿ. ಸ್ಟಾರ್ಟಿಂಗ್ ಏನಾಗಿತ್ತು ರೀ ಅವ್ರಿಗೆ? ಅವ್ರು ಕುಡಿತಿದ್ರಿ, ಕಿಡ್ನಿ ಫೇಲ್ ಇದ್ದು, ಒಂದು ಸ್ವಲ್ಪ ಹಾರ್ಟಿಗೆ ಪ್ರಾಬ್ಲಮ್ ಇತ್ತು. ಅವರು ಇಂಡಿಯವ್ರಿ? ಇಲ್ರಿ, ನಮ್ ಕೊಟ್ಟಿವ್ ಮಹಾರಾಷ್ಟ್ರ ಬಲ್ಲಾಗ ಹಳ್ಳಿ ರೀ ನಂದು. ಯಾವ ಕೇಗಾವತ್ ಹೇಳ್ರಿ. ಮಹಾರಾಷ್ಟ್ರ ಮಹಾರಾಷ್ಟ್ರ ಬಲ್ರಿ. ಅಚ್ಚಾ. ಹಾ ರೀ. ನಮ್ಮ ಹುಡುಗರು 2 ಅವರಿ. 8 ವರ್ಷದ ಮಗಳ ರೀ, 5 ವರ್ಷದ ಹುಡುಗ ಅನ್ನಾರ ನಾವು. ಬಾಪ್ರಿ ಬಾಪ್. ಅದನ್ನು ನೀವು ರನ್ ಮಾಡ್ತೀರಿ ಈಗ? ಅದಕ್ಕೆ ಆರಿ ವರ್ಕ್ಸ್ ಎಷ್ಟು ಹೆಲ್ಪ್ ಆಗ್ಯದ ನಿಮ್ಗೆ? ಭಾಳ ಹೆಲ್ಪ್ ಆಗೈತ್ರಿ. ನಮ್ಮ ಹುಡುಗರ್ದು ಸಾಲಿ ಫೀಸ್ ಅನ್ರಿ, ನಮ್ದು ವೈಯಕ್ತಿಕ ಖರ್ಚು ರೀ. ನಮ್ಮ ಮಾಲಕರು ತಿಳ್ಕೊಂಬಳಕ್ ನಮ್ದು ಏನೂ ಇದ್ದಿತ್ತಲ್ರಿ. 3 ಎಕರೆ ಹೊಲ ಅದ್ರಿ ಬೇರೆ ಗಂಡ ಮನ್ಯಾಗ. ಇವ್ರದಿಂದ ಏನದ ಅಣ್ಣ ಈ ಸದ್ ನಾವ್ ಇರತ್ ಅವ್ರ ಮನ್ಯಾಗ ರೀ. ನಮ್ಮ ಅಣ್ಣ ಅಂದ ಕಲಿ ನೋಡೋಣ ಏನ್ರಿ ಆತದ ಹೋಗು ಅಂತ ಹೇಳಿ ಹೋಗಿ ಕಲ್ಸಿದ್ದಂದ್ರೆ ಇಂಟ್ರೆಸ್ಟ್ ದಿಂದ ಕಲ್ತೇರಿ ನಾನು. ಅದು ಮೇಡಮ್ ಅವ್ರನ್ನು ಹೆಲ್ಪ್ ಮಾಡಿದ್ರಿ. ಮುಂದೆ ಕಲಿಕ್ ಹತ್ಕೊಳಕ್ ಅವ್ರು ಆರ್ಡರ್ಸ್ ಕೊಟ್ರಿ. ಹಗಲು ರಾತ್ರಿ ನಾ ಹಾಕದ್ರಿ. ನಾನು ವೈಯಕ್ತಿಕ ಖರ್ಚುಗಳು, ನಮ್ಮೆಲ್ಲ ಪರ್ಸನಲ್ ಖರ್ಚುಗಳು, ನಮ್ಮ ಮಕ್ಳ ಸಾಲಿ ಫೀಸ್ ಎಲ್ಲ ನಮ್ಮ ಮೇಡಮ್ ಅವ್ರು ಭಾಳ ಸಪೋರ್ಟ್ ಮಾಡಿದ್ರಿ ಅವಾಗ. ಅದ್ರಿಂದ ಈ ಸದ್ ಮನ್ಯಾಗ ಆದ್ರೂ ಅದನ್ನೇ ಆರಿ ವರ್ಕಿ ಮುಂದುವರ್ಸ್ಕೊಂಡ್ ಹೊಂಟಿದ್ದೇವ್ರಿ. ಹೊಲಿಗೆನೂ ಕಲ್ಸ್ಯಾರಿ, ಎನಿ ಟೈಮ್ ಹೊಲಿಗೆ. ಈಗ ನಿಮ್ಮ ಮನ್ಯಾಗ ನೀವು ಸುವರ್ಣ ಮೇಡಮ್, ತಾಂಬೆ ಮೇಡಮ್ ಫೋಟೋ ಹಾಕ್ಬೇಕು ನೀವು? ಹಾ ರೀ. ಅವ್ರಿಗೆ ನಮ್ಮನ್ನ ಹೇಳ್ಬೇಕ್ರಿ ಕೋಟಿ ಗಟ್ಲೆ. ಬಟ್ ನಾವ್ ಏನೂ ಇಲ್ಲ ಟೈಮ್ದಾಗ ಕಲಿಸಿ ನಮಗೆ ಅಲ್ಲ, ಒಬ್ಬ ವಿಧವಾ ಹೆಣ್ಮಗಳಿಗೆ 2 ಮಕ್ಕಳು ತಗೊಂಡು ಬದುಕುದು ಕಲ್ಸ್ಯಾರಲ್ರಿ ಅವರು? ಕಲ್ಸ್ಯಾರಿ. ನಾ ಏನು ಜೀವನನೇ ಸಾಕ, ನಂದು ಏನೂ ಇಲ್ಲ. ಯಾಕಂದ್ರೆ ಆರಿ ವರ್ಕ್ಸ್ ಅನ್ನೋದು ಗೊತ್ತದ್ರಿ ಎಲ್ಲರಿಗೂ. ಆರಿ ವರ್ಕ್ಸ್ ಎಷ್ಟು ಹೆಲ್ಪ್ ಅದ, ಎಷ್ಟು ಸಮಾಜದೊಳಗೆ ಅದು ಎದ್ದು ನಿಲ್ಲಿಸ್ತದ ಅನ್ನೋದು ನಿಮ್ಮಿಂದ ಮಂದಿ ನೋಡ್ತಾರಷ್ಟೇ.
ಅಂದ್ರೆ ನಾವು ಇದು ಮಾಡ್ಬೇಕು ಮುಂದೆ ನಂಗೆ ಆರ್ಡರ್ಸ್ ಕೊಟ್ರಿ ನಂಗೆ ಹೆಲ್ಪ್ನು ಆಯ್ತು ಅವ್ರದಿಂದ ನಾಳೆ ಇದನ್ನು ಮಾಡಿದ್ರಿ ಭಾಳ ಹೆಲ್ಪ್ ಮಾಡ್ಯಾರ ಇವಾಗ. ಈಗ ನಮ್ಮ ಮಕ್ಳದನ್ನು ಈ ಸಾಲಿ ಫೀಸ್ ಅನ್ನು ಅದ್ರದಿಂದ ಮಕ್ಳು ಪ್ರೈವೇಟ್ ಸಾಲಿ ಹಾಕಿದ್ರಿ ಇದು ನಾ ಬಿಸ್ನೆಸ್ ಹೆಂಗ್ ಮಾಡ್ತೀನಿ ಇದು ಆರಿ ವರ್ಕಿಂದ ನನಗೆ ಅಮೌಂಟ್ ಇರ್ತದ ಅಂತೇಳಿ ಮಕ್ಳಿಗೆ ಚಲೋ ಸಾಲಿ ಕಲಿಸಲ್ಕತ್ತೀನ್ರಿ. ನೀವು ಇರ್ಲಿಕ್ಕೆ ಇಂಡಿಯಾಗೆ ಇರ್ತೀರಿ? ಹಾ ಇಂಡಿಯಾಗೆ ಐತೆ. ಸ್ವಂತ ಮನಿ ಅದ? ಇಲ್ರಿ ಬಾಡಿಗೆ ಮನಿ. ನಿಮಗೆ ಹೆಲ್ಪ್ ತವ್ರ ಮನೆಯಿಂದ? ಆದ್ರಿ ತವ್ರ ಮನೆಗೆ ಇದ್ದೀನ್ರಿ ನಾ ನಂಬಲ್ಲಿ. ತವ್ರ ಮನೆಗೆ ಇದ್ದೀರಿ? ಅಣ್ಣಗಳ ಮನೆಗೆ ಇದ್ದೀನ್ರಿ. ನಮ್ಮ ಅಣ್ಣ ಏನು ಕೇಳಲ್ರಿ ₹1. ನೀನ್ ಮಾಡು, ನೀನ್ ಆರಿ ವರ್ಕ್ ಮಾಡು. ನಿಮ್ಮ ಅಣ್ಣ ಏನ್ ಮಾಡ್ತಾರೆ? ನಮ್ಮ ಅಣ್ಣ ಫೈನಾನ್ಸ್ ಮಾಡ್ತಾನ್ರಿ. ಫೈನಾನ್ಸ್ ಅಲ್ಲಿನ ಏನ್ ತೊಂದ್ರೆ ಇಲ್ಲ ನಿಮ್ಗೆ ಮನಿಯೊಳಗ? ಅಲ್ಲಿ ಅವ್ರು ನಿಮ್ಮ ವೈನಿಯವರಿಂದ ಏನು ಇಲ್ರಿ, ಅವ್ರ ದೇವತೆ ಅಂತ ಮನುಷ್ಯ ಹೇಳ್ರಿ ನಮ್ಮ ವೈನಿ. ಎನಿ ಟೈಮ್ ನಾ 12 ತನ ವರ್ಕ್ ಹಾಕಿದ್ರು ಎಲ್ಲಾ ತಂದ್ ಚಾ ಊಟ ತಂದ್ ನನ್ ಇಟ್ಟಿರ್ತಾನ್ರಿ. ಅದು ಪುಣ್ಯ ಮಾಡ್ರಿ ನೀವು, ಅದು ಪುಣ್ಯ ಮಾಡ್ರಿ. ನಮ್ಮ ವೈನಿ ಭಾರಿ ಅರ. ಭಾಳ ಇಂಥವೆಲ್ಲ ಸಿಗ್ಬೇಕಾದ್ರೆ ಬಹಳ ಕಷ್ಟ ರೀ ಸಮಾಜದೊಳಗೆ. ಇವ್ರನ್ನು ಹೆಲ್ಪ್ ಮಾಡಿದ್ರಿ ನಮ್ಗೆ. ಎನಿ ಟೈಮ್ ನಮ್ದು ಕಷ್ಟ ಅಂದ ಟೈಮಿಗೆ ಎಲ್ಲಾ ಕಸ್ಟಮರ್ದು ನೋಡ್ಕೊಂಡು ನನ್ನ ಪರಿಸ್ಥಿತಿ ಹಿಂಗದ ಅಂತೇಳಿ ಹಗಲು ರಾತ್ರಿ ಕುಂದಿರ್ಸಿ ಕಲಿಸಿ ಇದು ಹಿಂಗದ ಇದು ಹಿಂಗದ ತಿಳಿಸಿ ಹೇಳಿ ಮಾಡಿ ಅವ್ರು ನನಗೆ ಹಗಲು ರಾತ್ರಿ ಹಾಕ್ಸಲ್ಕ್ ಹಚ್ಚಿ ನನಗೆ ಅಮೌಂಟ್ನು ಕೊಟ್ರಿ. ಮಾಡ್ಬಿಡೋ ಕಾಲ ನನಗೆ ಹೆಲ್ಪ್ ಆಯ್ತು. ನನಗೆ ಧೈರ್ಯ ಬತ್ರಿ ನನ್ನ ಮಕ್ಳಿಗೆ ನಾ ಸಾಲಿ ಕಲಿಸ್ತೀನಿ. ನನಗೆ ಒಂದೇ ಆಶೆ ನನ್ನ ಮಕ್ಳಿಗೆ ಚಂದ ಸಾಲಿ ಕಲಿಸ್ಬೇಕು. ಹಳ್ಳಿ ಊರಾಗ ಕೊಟ್ಟಾರಿ ನಮ್ಮ ಅವ್ವಪ್ಪ ನಮ್ಮ ಮಾಲಕ್. ಯಾವ ಕ್ಲಾಸ್ ಹುಡುಗರು? ನಮ್ದು ಪೂರಿ 2nd ಸ್ಟ್ಯಾಂಡರ್ಡ್ ಓದ್ತಾಳ್ರಿ, ಹುಡುಗ LKG ಓದ್ತಾಳ. ಅಚ್ಚಾ ಇನ್ನು ಸಣ್ಣ ನಮ್ಮ ಅಣ್ಣರು. ದೇವ್ರು ಒಳ್ಳೇದು ಮಾಡಲಿ, ಹಿಂಗೆ ಮುಂದುವರಿರಿ. ತಾಂಬೆ ಮೇಡಮ್ನ ಆಶೀರ್ವಾದ ನಿಮ್ಮ ಮೇಲೆ, ಸುವರ್ಣ ಮೇಡಮ್ ಬಾರಿ ವರ್ಕ್ ಬರ್ಲಿ. ಪಿಕೋ ಫಾಲ್ ಮಾಡ್ತೀನಿ, ಬ್ಲೌಸ್ ಕಲ್ಸ್ಯಾರ, ಬ್ಲೌಸ್ ಹೊಲಿತೀನಿ. ಮತ್ತೆ ಸ್ಯಾರಿ ಕುಚ್ ಕಲ್ಸ್ಯಾರ ಅದು ಮಾಡ್ತೀನಿ. ಎನಿ ಟೈಮ್ ನಾನು ಸ್ಯಾರಿ ಕುಚ್ ಕಲ್ಸಿ ಫೀಸ್ ತೊಗೊಂಡಿಲ್ರಿ ಅವ್ರು. ನಾನು ಬ್ಲೌಸ್ ಕಲ್ಸಿ ಫೀಸ್ ತೊಗೊಂಡಿಲ್ರಿ. ಇಲ್ಲ ನಿಮ್ದು ಪರಿಸ್ಥಿತಿ ಗಂಭೀರ ಅದ ನಮ್ಗೆ ಹಂಗೆ ಕಲ್ಸ್ಯಾರ ಅವ್ರದಿಂದ ನಾವು ಮುಂದೆ ಬಂದಿದ್ರಿ. ಅವ್ರು ನಮ್ಮನ್ನ ಹೇಳ್ಬೇಕ್ರಿ ನಾವು ಖರೆ ಅವ್ರದಿಂದ ರಗಡ್ ಹೆಲ್ಪ್ ಆಗ. ನಿಮಗೆ ಈಗ ಸುವರ್ಣ ಮೇಡಮ್ಗೆ ಅಷ್ಟೇ ಪ್ರಶಸ್ತಿ ಸಿಕ್ಕದ, ನಿಮಗೆ ಎಲ್ಲರಿಗೂ ಪ್ರಶಸ್ತಿ ಸಿಗ್ಬೇಕಿದು. ಅಂತ ಕ್ಯಾರೆಕ್ಟರ್ ಇದ್ದೀರಿ ನೀವು ಇಲ್ಲಿ. ನಮ್ಮ ಮಾಲಕ್ ತಿರ್ಕೊಂಡ್ಬಾಕ್ ನಂದು ಏನು ಜೀವನ ಇಲ್ಲತ್ತ ಕೂತಿದ್ರಿ ಖರೆ ಅಂದ್ರ ನಾ ಏನೂ ಇದ್ದಿತ್ತಲ್ಲ, ಹೊರಗಿನ ವಾತಾವರಣನೇ ಗೊತ್ತಿದ್ದಿತ್ತಿಲ್ರಿ ನಮಗೆ ಕೆಟ್ಟ ಅನ್ಸ ನಿಮ್ಮ ವಯಸ್ಸು ನೋಡಿ ನಾ ಇಲ್ಲಿ ಹೋದ್ಬಳ ಹ್ಯಾಂಗಾರೆ ನೀವು ಸ್ಟ್ಯಾಂಡ್ ಆಗ್ತೀರಿ. ಹ್ಯಾಂಗ ನಿಮ್ಮಂತವ್ರು ನೋಡಿ ಉಳಿದ ಹೆಣ್ಮಕ್ಳು ಧೈರ್ಯ ಹೋಗ್ಬೇಕು. ಆರಿ ವರ್ಕಿಗೆ ಹೋಗ್ಬೇಕೆ ನಾ ಸ್ಟ್ಯಾಂಡ್ ಆಗಿದ್ರಿ. ನಾ ಪೈಲ ನನಗೆ ಯಾರು ನೋಡಿದ್ರೆ ನನಗೆ ಯಾರು ನಂಗೆ ಯಾರು ಫೋನ್ ಹಿಡಿಯಲ್ರಿ. ನಮ್ಮ ಹೊರಗೆ ಸದ್ ಹೋದ್ರು ನಾ ಆ ಟೈಪ್ ಇದ್ರಿ ಪೈಲ. ನಾ ಹೋಗ್ಬೇಕು ಆರಿ ವರ್ಕಿಗೆ ಹೋಗ್ಬೇಕೆ ಇಂಪ್ರೂವ್ ಆಗಿದ್ರಿ ನಿಜ. ಅಲ್ಲಿ ಹೋಗ್ಬೇಕೆ ಒಂದ್ ನಾಲೆಜ್ ಅನ್ನೋದು ಏನು ಕಲ್ತ್ರೆ ಹೆಂಗ ಆಗ್ತದ, ಇದು ಹಾಕಿದ್ರೆ ಹೆಂಗ ಆಗ್ತದ ಅಂತೇಳಿ ನಮ್ಮ ಮೇಡಮ್ ಅವರು ಭಾಳ ಹೆಲ್ಪ್ ಮಾಡ್ದ. ಎಲ್ಲಾ ರೀತಿನೂ ಹೆಲ್ಪ್ ಮಾಡ್ಯಾರ. ಅವರು ಅಮೌಂಟ್ ದಿಂದ ನಾ ಹೆಲ್ಪ್ ಮಾಡೀನಿ ಅಂತ ಅನ್ಕೋತಾರ್ರಿ. ನಾ ಅಮೌಂಟ್ ಕೊಡ್ಬೇಕು ಅಂತ ಅವ್ರಿಗೆ ಹೆಲ್ಪ್ ಮಾಡಿ. ಬಟ್ ಯಾರೇ ಆಗ್ಲಿ ರೀ ಆರಿ ವರ್ಕ್ ಒಳಗ ಇವ್ರ ಕಡೆ ಕಲ್ಯಾಕ್ ಬಂದಾಗ ನಾವಾದ್ರೂ ಬಿ ಒಂದ್ ಏನ್ ಮಾಡ್ತಿದ್ದೇವ್ ಅಂದ್ರ ನಮಗ್ ನೆಮ್ಮದಿ ಕಂಡ್ಕೊಳಕ್ ಈ ಒಂದು ಪ್ಲೇಸಿಗೆ ನಾವು ಬಂದಂಗ್ರಿ. ಫಸ್ಟಿಗೆ ಯಾರೇ ಬರ್ಲ್ರಿ ಅವ್ರು ಒಂದ್ ಸ್ವಲ್ಪ ಮನಿ ಒಳಗೆ ಪ್ರಾಬ್ಲಮ್ ಅರೇ ಇರ್ಲಿ, ಏನಾರ ಒಂದು ಮೆಂಟಲಿ ಇರಿಟೇಟರ್ ಇರ್ಲಿ, ಇಂಥವ್ ಏನೇ ಪ್ರಾಬ್ಲಮ್ಸ್ ಇದ್ರು ಈ ಆರಿ ವರ್ಕ್ ಒಳಗೆ ಮರಿತದ್ರಿ ಮನುಷ್ಯಾಗ. ಕೆಲ್ಸ ಇಂಟ್ರೆಸ್ಟೇ ಸಾಕಾಗಿರ್ತದ್ರಿ. ಅದು ಹಾಕೋತ ಅವ್ರ ಮನೆಯವರು ಅವ್ರು ಫಸ್ಟಿಗೆ ನಮ್ಮ ಕ್ಲಾಸಿಗೆ ಬಂದಾಗ ಹೆಂಗಿದ್ರು ಅಂದ್ರಿ, ದಿನಕ್ಕೆ ಒಂದು ಟೈಮರಿ ಅವ್ರ ಮನೆಯವ್ರಿಗೆ ನೆನೆಸಿ ಅಳ್ತಿದ್ರು ಅನ್ನಿಸ್ತದ್ರಿ. ಅಂದ್ರೆ ಅಳ್ತಿರ್ರಿ ಅವ್ರು 1 ದಿವಸ 2-3 ಸರಿ ಅಳ್ತಿದ್ರಿ. ಬಟ್ ಬರ್ತಾ ಅವರು ಅಳದ್ ಬಿಟ್ರಿ. ಬಟ್ ಇದು ಯಾವಾಗ ಕೆಲಸ ಮುಗಿಸ್ತೀನಿ, ಯಾವಾಗ ಕೊಡ್ತೀನಿ ನಿಮ್ಮ ಕೈಲಿ, ಯಾವಾಗ ನಾ ಚಲೋ ಅನ್ನಿಸ್ಕೋತೀನಿ, ನಿಮ್ದು ಕೆಲಸ ನಾ ಮುಗಿಸ್ಕೊಟ್ಟಂದ್ರೆ ನನಗೊಂದು ಚಲೋ ಆಗ್ತದ ಅಂತ ಹೇಳಿ ಇನ್ವಾಲ್ವ್ಮೆಂಟ್ ಅದ್ರೊಳಗೆ ಒಟ್ ಕೆಲಸದೊಳಗೆ ತಡಿ ಬಿಟ್ರಿ. ಅದ್ರೊಳಗೆ ಶ್ರದ್ಧೆ ಹೋಗ್ಬಿಡ್ತಾವ. ಬರ್ತಾ ಮಕ್ಳ ಕಡೆ ಲಕ್ಷ್ಯ ವಹಿಸದ್ರಿ. ಫಸ್ಟಿಗೆ ಏನ್ ಮಾಡೋರು ಬರೀ ಅದನ್ನೇ ಹಿಂಗೈತಪ್ಪ ಹೆಂಗ್ ಮಾಡ್ಬೇಕು, ಹಿಂಗೈತೆ ಹೆಂಗ್ ಮಾಡ್ಬೇಕು ಅಳ್ತಿದ್ರಿ, ಜಾಸ್ತಿ ಅಳ್ತಿದ್ರಿ. ಅದ ಓಕೆ ಧನ್ಯವಾದಗಳು ನಿಮ್ಗೆಲ್ಲರಿಗೆ. ಹೆಡ್ಸ್ ಆಫ್. ಇದರಿಂದ ನಮಗ್ ಬಹಳ ಇಲ್ಲ ನೀವು ಅವ್ರು ಕಲ್ತು ಅವ್ರ ಗುಣನೇ ಕಲ್ತು ಒಂದು ಸಾಧನೆ ಮಾಡಿರಲ್ಲ. ಆಯ್ತು ನಿಮ್ಮ ಹತ್ರ ಬರ್ತೀನಿ. ಥ್ಯಾಂಕ್ಸ್ ಹೇಳ್ಬೇಕಂದ್ರ ಅವ್ರ ಹಸ್ಬೆಂಡಿಗೆ ಹೇಳ್ಬೇಕ್ರಿ, ನಾನ್ ನಮ್ಮ ಹಸ್ಬೆಂಡಿಗೆ ಇಷ್ಟೆಲ್ಲ ಮಾಡಕ್ ಫ್ರೀಡಮ್ ಕೊಟ್ಟಾರಲ್ರಿ. ಅದೇ ಸೋನಾ ಸಿಂದಗಿ ಮತ್ತು ಅವರ ಇಬ್ಬರು ದಂಪತಿಗಳಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಕಾರ್ಪೊರೇಟರ್ ವತಿಯಿಂದ. ಇದೆಲ್ಲ ಓಂ ಶಾಂತಿ ಗ್ರೂಪ್ ಅಂದ್ರೆ ಓಂ ಶಾಂತಿ ಗ್ರೂಪ್ ವತಿಯಿಂದ ಮತ್ತು ಕಾರ್ಪೊರೇಟರ್ ವತಿಯಿಂದ ಇದು ಸನ್ಮಾನ ಮಾಡ್ತಾ ಇದ್ದಾರೆ. ಅವರು ಪ್ರಶಸ್ತಿಗಳನ್ನು ತಗೊಂಡಿದ್ದಕ್ಕಾಗಿ ಇಲ್ಲಿ 12ನೇ ವಾರ್ಡ್ದವರು ಜಯಪುರ 10ನೇ ವಾರ್ಡ್ ಕಾರ್ಪೊರೇಟರಿಂದ
ಇದು ಮಾಡ್ತಾ ಇದ್ದಾರೆ, ಸನ್ಮಾನ ಮಾಡ್ತಾ ಇದ್ದಾರೆ ಎಲ್ಲರೂ. ಓಕೆ, ಧನ್ಯವಾದಗಳು ಎಲ್ಲರಿಗೆ. ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಏನು? ಹಾಂ, ಕೊಡ್ತೀನಿ ರೀ ತಂಗಿ, ಕಾರ್ಡ್ ಅದಾವೆ. ಶಾಲೆ ಕಾರ್ಡ್ ಯಾರು ಬಲ್ಲಿ ಸ್ವಾಮಿ ಎಲ್ಲಿ ಹೋ ಪತ್ತಾರ ಸರ್ ಈ ಕಡೆ ನೋಡಿ. ಎಷ್ಟು ಮಂದಿಗೆ ಹೆಂಗೆ ಸ್ವಲ್ಪ 100 ಮಂದಿಗೆ. ಸರ್ ಈ ಕಡೆ ನೋಡಿ. ಓಕೆ. ರೈಟ್, ನೋಡ್ರಿ ಗಾಡಿ ರಿಕಾರ್ಡಿಂಗ್ ಆಗ್ಲಕತ್ತದ. ಇದು ಪ್ರಶಸ್ತಿ ಅವ್ರಿಗೆ ಬಂದಿದ್ದು. ನಾ ಸುಮ್ಮನೆ ಕೇಳ್ದೆ, ಎಲ್ಲ ನಿಮ್ಮದು ಇದ್ರೊಳಗೆ ಪರಿಶ್ರಮ ಪ್ರಶಸ್ತಿ ಬರ್ಬೇಕಾದ್ರೆ ನೀವು ಹಿಡ್ಕೊಳ್ಳೋಕೆ ಅದಕ್ಕೂ ನೀವು ಯೋಗ್ಯ ಇರ್ತೀರಿ, ಹೌದಲ್ರಿ? ಹಾಂ, ಮತ್ತೆ ಪಕ್ಕದಲ್ಲಿ ಇವರು ರೇಣುಕಾ ಚವ್ಹಾಣ್ ಫ್ರಮ್ ಇಲ್ಲೇ ಬಿಜಾಪುರ. ಇವರು ತಾಂಬೆ ಮೇಡಮ್, ಏನದ್ರಿ ಪೂರ ಪ್ರೀತಿ ತಾಂಬೆ. ಯು ಆರ್ ಫ್ರಮ್ ಇಂಡಿಯವರು. ಬೆಸ್ಟ್ ಟೀಚರ್ ಅವಾರ್ಡ್ ಇಬ್ಬರಿಗೆ, ಇವರಿಗೆ ಬೆಸ್ಟ್ ಟೀಚರ್ ಅವರು. ಹಿಂದೆ ನಿಮ್ಮ ಅತ್ತೆಯವರು ಪ್ರಮೋದ್ ಸರ್ ತಾಯಿಯವರು ನಿಂತಾರೆ. ಹೆಣ್ಮಗಳಾದ್ರಿ ನೀವು ಇವ್ರ ಸಿಸ್ಟರಾ? ನಾನು ನಿಮ್ಮ ಸಿಸ್ಟರು. ಅಚ್ಚಾ, ನಿಮ್ಮ ಸಿಸ್ಟರು. ಓಕೆ, ನಿಮ್ಮ ಫುಲ್ ಫ್ಯಾಮಿಲಿ ಇದು, ಹೌದು ನಿಮ್ಮದೆಲ್ಲ? ಓಕೆ, ಥ್ಯಾಂಕ್ ಯು.